ದೆವ್ವಕ್ಕೆ ನೆರಳು ಇರುತ್ತಾ? ನನ್ನ ರೂಮಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಬರ್ತಾರೆ? ನೆರಳು ಕಾಣಿಸ್ತಿದೆ ಅಂದ್ರೆ ಇದು ನಿಜವಾಗ್ಲೂ ದೆವ್ವನೇ? ಏನೋ ಆಗ್ತಿದೆ. ಬಾಸು ನೀವಾ? ನೆರಳು ಕಾಣಿಸಿದ್ ನೋಡಿ ನಾನೇನೋ ದೆವ್ವ ಅನ್ಕೊಂಡಿ. ನಿನ್ ತಲೆ ಕೆಟ್ಟಿದೆ ಅಂತ ಚೆನ್ನಾಗಿ ಗೊತ್ತಿತ್ತು. ಇತ್ತೀಚೆಗೆ ಅದೇನೋ ದೆವ್ವ ಅಂತ ಬೆಲೆ ಕೂತಿದ್ಯಾ. ಈ ಕೋತಿಗೆ ಹೆಂಡ ಕುಡಿಸಿದ್ರೆ ಆಡ್ತಲ್ಲ ಹಂಗ ಆಡ್ತಾ ಇರ್ತೀಯ. ಬಾಸು ನೀವ್ ಇವಾಗ ನನಗೆ ಬೈಬೇಡಿ. ಇವಾಗ ನೀವು ಇಲ್ಲಿ ಯಾಕೆ ಬಂದ್ರಿ? ನಿಮ್ಗೆ ಏನ್ ಹೇಳಕ್ಕಾಗಲ್ಲ. ಮೊದಲೇ ನೀವು ಸೈಕಲ್ ಲಾಕ್ ಮಾಡಿದ್ರು ಮಾಡ್ತೀರಾ. ಏನಂದ್ರೆ ಏನಂದಿಲ್ಲ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡಕ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಗೊತ್ತಿರೋ ವಿಷಯ ನಿಮ್ಗೆ. ಏನಂದ್ರೆ ನಾನಾ ಏನ್ ಹೇಳಿದ ಬಾಸು? ಮೈ ಗಾಡ್, ಒಂದು ಡೈಲಾಗ್ ಓಕೆನಾ? ರೆಡಿ ಆಕ್ಷನ್. ಮೈ ಗಾಡ್, ನಿನಗೆ ಅವ್ರ ಬಗ್ಗೆ ಗೊತ್ತಿರೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟ್ ಟೈಮ್ ನೀನು ಮಾತಾಡಿದಾಗ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೆ. ಹಾಗಂತ ಪದೇ ಪದೇ ಅವಳ ಹೆಸರು ಮಧ್ಯ ಇರುತ್ತೆ, ಚೆನ್ನಾಗಿರಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಅವ್ರ ಬಗ್ಗೆ ಏನು ಅವ್ರ ವಿಷಯ ಎತ್ತಬೇಡಿ ಅಂತ ನೀವೇ ಹೇಳ್ತೀರಾ. ಸುಮ್ಮನೆ ಇರಲಿ. ನಾನು ಏನ್ ಹೇಳಿದ್ರು ನೀವು ನಂಬಲ್ಲ. ನಿಮ್ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ನಂಬ್ತಿರ್ಲಿಲ್ಲ ಬಿಡಿ. ದುರ್ಗಾ, ಏನ್ ಮಾತಾಡ್ತಾ ಇದೀಯಾ? ಕರೆಕ್ಟಾಗಿ ಅರ್ಥ ಆಗುತ್ತಲ್ಲ ಮಾತಾಡ. ಅಯ್ಯೋ ನಿಜವಾಗ್ಲೂ ಬಾಸು, ನಾನಲ್ಲಿ ಸೈನ್ ಮಾಡದೇ ಇರೋದಕ್ಕೆ ಅಂಬಿಕಾ ಅವರೇ ಕಾರಣ. ದುರ್ಗಾ, ಇನ್ನೊಂದ್ಸಲ ಅವಳ ಹೆಸರನ್ನ ಇನ್ನೊಂದ್ಸರಿ ಅವಳ ಹೆಸರನ್ನ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಬಾಸು, ಅಂಬಿಕಾ ಅವ್ರ ಹೆಸರು ಸುಮ್ಮನೆ ನಾನೇ ಹೇಳಿ ಅದಲ್ಲ. ಅಂಬಿಕಾ ಅವ್ರ ಹೆಸರು ಸುಮ್ಮನೆ ನಾನೇ ಹೇಳಿ. ನಾನು ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ. ಅವರಿಂದ ನನಗೆ ಎಂತ ಕಷ್ಟ ಆಗಿದೆ ಅಂತ ನಿಮಗೆ ಗೊತ್ತಾದ್ರೆ ನೀವೇ ಬೇಜಾರು ಮಾಡ್ಕೋತೀರಾ. ನಾನು ಅಂಬಿಕಾ ಅವರಿಂದ ಎಂತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾ? ನೋಡಿ ಬಾಸು, ಏನು ಬೇಕಾದ್ರೂ ಹೇಳಿ. 2 no 3 no. ಅದೇ ಸರ್, ಅದೇ ಇದು. ಅದು ಒಂದೊಂದು ಏನು ಬೇಕಾದ್ರೂ ಹೇಳಿ. 2 no 3 no. ಅದೇ ಒಂದಂತೂ ಸತ್ಯ. ಹೇಳ್ತಿರೋದು ನಿಜಾನೇ. ದುರ್ಗಾ, ನಿನಗೆ ಅವಳ ಬಗ್ಗೆ ಗೊತ್ತಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟ್ ಟೈಮ್ ನೀನು ಅವಳ ಬಗ್ಗೆ ಮಾತಾಡಿದಾಗ ಹೇಳ್ತಿರೋದು ನಿಜಾನೇ. ದುರ್ಗಾ, ನಿನಗೆ ಅವಳ ಬಗ್ಗೆ ಗೊತ್ತಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟ್ ಟೈಮ್ ನೀನು ಅವಳ ಬಗ್ಗೆ ಮಾತಾಡಿದಾಗ ನಾನು ಟಾಯ್ಲೆಟ್ ಮಾಡ್ಕೊಂಡು ಸುಮ್ಮನಿದ್ದೆ. ಯಾಕಂತ ಪದೇ ಪದೇ ಅವಳ ಹೆಸರು ಹೇಳಿದ್ರೆ ಚೆನ್ನಾಗಿಲ್ಲ ಅನ್ನೋದು. ನೀವು ಹೇಳಿದ್ರೆ ಅವ್ರ ವಿಷಯ ಹೇಳಬೇಡಿ ಅಂತೀರಾ. ಆದರೆ ನಾನು ಹೇಗೆ ಸುಮ್ಮನೆ ಇರಲಿ? ಇಷ್ಟೇ ಹೇಳಿದ್ರೆ ನೀವಂತೂ ನನಗೆ ನಂಬಲ್ಲ. ನಿಮ್ಮ ಜಾಗದಲ್ಲಿದ್ದರೆ ನಾನು ನಂಬ್ತಿರ್ಲಿಲ್ಲ ಬಿಡಿ. ಏನು ತಪ್ಪಾಡಿದೆ ಅಂತ ಇದ್ದು ಅಣ್ಣ. ನೀವು ಸೊಳ್ಳ ಕಟ್ಟೆ ಅಂತ ಹೇಳ್ತಿದ್ದೀರಾ. ನಾನು ಅದನ್ನೇ ಹೇಳಕ್ ಹೊರಟೆ. ನಮ್ಮ ಮದುವೆ ಮಾಡಿಸಿದ್ದು ಅಲ್ಲಿ ನನಗೀಗ ಅನಿಸ್ತಿದೆ. ಇಬ್ರು ಮದುವೆ ಇಷ್ಟಲ್ಲೂ ನಿಮ್ಮ ಅಂಬಿಕಾ ಅವ್ರದ್ದು ಕೈಗಾಟ ಇರೋದು. ದುರ್ಗಾ, ನಮ್ಮ ಕ್ಯಾಮ್ರಾಮನ್ ಟಾಪಲ್ಲಿ ಕೂರಿಸಿದ್ವಿ. ಆನೆಗೆ ಏನಿಬೇಕು ಅಂತ ಟೂಲು ಹಾಕವು. ನೀನೇನು ಯಾರು ಬೇಕು? ಆನೆಗೆ ಏನೇನೇ ಬೇಕು ಅಂತ ಯಾರು ಹೇಳಿ? ಹಂಗೆ ವೈಡ್ ಮಾಡಿದ್ರೆ 1 2 ಅಡಿ ಪ್ಲಸ್ 3.5 ಅಡಿ ಪ್ಲಸ್ 1 4.5 ಅಡಿ 4.5 ಟಾಪಲ್ಲಿದೆ. ಪ್ರಕಾಶನ ಏನು ನೋಡ್ತಿದ್ಯಾ? ನಮಗೆ ಸಂಬಂಧ ಇಲ್ಲದಿರೋ ವಿಷಯಕ್ಕೆ ನಾವು ತಲೆ ಹಾಕಲ್ಲ.
ಪ್ಲೀಸ್ ನೀನು ಇದರಲ್ಲಿ ಇಂಟರ್ಫಿಯರ್ ಆಗದೆ ಇದ್ದೇ ಒಳ್ಳೆಯದು. ನೋಡು, ದುರ್ಗಾ ಏನು ಮಾತಾಡಲ್ಲ, ಸೈಲೆಂಟ್ ಆಗಿದ್ದಾಳೆ ಅಂತ ಮಾತ್ರಕ್ಕೆ ಅವಳನ್ನ ಹೇಗೆ ಬೇಕೋ ಹಾಗೆ ಟ್ರೀಟ್ ಮಾಡೋದಕ್ಕಾಗಲ್ಲ. ಇವನ್ ಶಿ ಹ್ಯಾಸ್ ಫೀಲಿಂಗ್ಸ್. ಹಾಗಾದ್ರೆ ಶಾಂತಿ, ನೀನು ಮತ್ತೆ ನೋಡಿ, ನೀವು ಈ ಮನೆಗೆ ದೊಡ್ಡವರು, ಅನುಭವ ತಿಳುವಳಿಕೆ ಇರೋದು. ನೀವೇ ಹೀಗೆ ಮಾಡಿದ್ರೆ ಹೇಗೆ? ಅಲ್ಲ, ದುರ್ಗಾನ ನಾನು ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ರು ನಾನು ಅವಳ ಹತ್ರ ಈ ರೀತಿ ಎಲ್ಲ ಕೆಲಸ ಮಾಡ್ತಿಲ್ಲ. ಆದ್ರೆ ಈಗ ನೀವು ಮತ್ತೆ ದುರ್ಗಾಗೆ ನಿಮ್ಮ ಮೇಲೆ ಏನು ಕೋಪ ಇದೋ ನನಗಂತೂ ಗೊತ್ತಿಲ್ಲ. ಅವಳಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಿರಲ್ಲ. ನೋಡಿ, ಇದೇ ಫಸ್ಟ್ ಟೈಮ್ ಲಾಸ್ಟ್, ಮತ್ತೆ ಯಾವುದು ರಿಪೀಟ್ ಆಗ ಪ್ಲೀಸ್. ಇದನ್ನು ಆಮೇಲೆ ಸೀದಾ ರೂಮ್ ಹೋಗಿ